ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಮಾರ್ನಿಂಗ್ ಟೀ ರೆಡಿ ಆಗ್ತಿದೆ. ಜೊತೆಗೆ ಇವತ್ತು ನೀರು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ನಿನ್ನೆದು ಕೆಲಸದ ಎಫೆಕ್ಟ್ ಸ್ವಲ್ಪ ಲೇಟಾಗಿ ಇರುತ್ತೆ. ಬೆಳಿಗ್ಗೆ ನೋಡಿದರೆ ಕರೆಂಟ್ ಇಲ್ಲ. UPS ಅಲ್ಲಿ ತುಂಬ ನೈಸ್ ಮಾಡೋಕ್ಕೂ ಭಯ ಆಯಿತು. ಕಾರಣ UPS ಅಲ್ಲಿ ಕೈ ಕೊಡುತ್ತೆ ಅಂತ. ರೈಸ್ ಕೂಡ ಸ್ವಲ್ಪ ಹಾಗೆ ಉಳಿಸಿದ್ದೇನೆ, ಸಾಕಾಗೋಷ್ಟು ಮಾತ್ರ. ಮಾರ್ನಿಂಗಿಗೆ ದೋಸೆ ಮಾಡಿಕೊಂಡೆ. ಟೀ ರೆಡಿ ಆಯಿತು, ಜೊತೆಗೆ ದೋಸೆನೂ ರೆಡಿ. ದೋಸೆಗೆ ಇವತ್ತು ಅಪ್ಪು ಚಟ್ನಿ ಮಾಡ್ದೆ. ನಾನು ದೋಸೆ ಮಾಡಬೇಕಿದ್ರೆ ದೋಸೆ ಮಾಡೋ ಟೈಮಲ್ಲಿ ಆಚೆ ಈಚೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಯಾವತ್ತಾಗಲ್ಲ. ಬೇರೆ ಇಲ್ಲೇ ಇರಬೇಕಾಗತ್ತೆ. ಅದು ಪಟ ಆಗೋ ಫುಡ್ ಅಲ್ವಾ. ಹಾಗಾಗಿ ದೋಸೆನ ಮಾಡಬೇಕಿದ್ರೆ ಅಪ್ಪು ಚಟ್ನಿ ಮಾಡ್ದೆ. ಇವತ್ತೊಂದಿನ ಕಾಫಿ ಕುಡಿದ್ರೆ ನಮ್ಮದು ಕಾಫಿ ಮುಗಿಯುತ್ತೆ. ಆ ಖುಷಿ ಬೇರೆ ನನಗಿದೆ. ಇವತ್ತು ಸ್ವಲ್ಪ ಫ್ರೀ ಆಗ್ತೇನೆ ಅಂತ ಹಾಗೆ ಹೋಗಿ ಗಂಗಮ್ಮಂದು ಹಾಲು ಕರೆದು ಕಿಟ್ಟುನ ಹಾಲು ಕುಡಿಯೋಕ್ಕೆ ಬಿಟ್ಟು ಬಂದೆ. ಜೊತೆಗೆ ನಿನ್ನೆ ಕಾಫಿ ತಟ್ಟಲ್ಲಿ ನೈಟ್ ಕಾಫಿನೆಲ್ಲ ಹಾಕಿಟ್ಟಿದ್ದೇವೆ. ಅದನ್ನ ತೆಳ್ಳಗೆ ಮಾಡೋಕ್ಕೆ ಅಷ್ಟು ಶಕ್ತಿ ಅಂತೂ ನನಗಿರಲಿಲ್ಲ. ಇವರು ಹೇಳಿದರು ಮಾಡು ಅಂತ. ಬಟ್ ಸಾಕಾಗಿತ್ತು. 7 ಗಂಟೆ ಆಗಿತ್ತಾಗಲೇ. ಮತ್ತು ಅಡುಗೆ ಆಗಬೇಕಿತ್ತು ಅನ್ನೋ ಕಾರಣಕ್ಕೆ ನಾನಂತೂ ನನ್ನ ಕೈಲಾಗಲ್ಲ, ಮಾರ್ನಿಂಗ್ ಮಾಡೋಣ ಅಂತ ಹೇಳಿ ಸುಮ್ಮನಾದೆ. ಈ ಕೆಲಸ ಈಗ ಮಾರ್ನಿಂಗ್ ನನಗೆ ಬಿದ್ದಿದೆ. ಇದನ್ನ ಫುಲ್ ತೆಳ್ಳಗೆ ಮಾಡಬೇಕೀಗ. ನೋಡಿ ಎಷ್ಟು ಕಾಫಿ ಇದೆ 2 ತಾಟಲ್ಲಿ. ಕಾಫಿನ ಒಣಗಕ್ಕೆ ಹಾಕಿ ತೆಳ್ಳಗೆ ಮಾಡಿ ಆಯಿತು. ನೋಡಿ 2 ಟಾರ್ಪಲಿತ್ತು. 2 ಟಾರ್ಪಲಲ್ಲಿ ಫುಲ್ ತೆಳ್ಳಗೆ ಮಾಡಿ ಹಾಕಿದ್ದೇನೆ. ಮಾರ್ನಿಂಗ್ ಬಿಸಿಲು ಬರುವ ಟೈಮ್ ಆಯಿತು. ಬಿಸಿಲು ಬರೋ ಮುಂಚೆ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಬಿಸಿಲು ಬಂದರೆ ಇನ್ನೂ ಕಷ್ಟ ಆಗುತ್ತೆ. ಹಾಗೆ ಒಣಗಿದ ಕಾಫಿಗೆ ಸಕಾಲ ಆಗ್ತದೆ. ಅದು ಮಿಕ್ಸ್ ಆಗಲಿ, ಹಸಿ ಕಾಫಿಯಲ್ಲಿ ಆದರೂ ಹಾಗೆ ಬಾಕಿ ಆದರೆ ಮತ್ತೆ ಒಣಗಬೇಕಲ್ವ. ನನ್ನ ಜೊತೆ ಲಕ್ಕಿ ಪೀಕು ಸಹ ಇದ್ದಾರೆ ನೋಡಿ. ಕಾಫಿನ ಕಾಲಕ್ಕೆ ಪೀಕು ಇದ್ದಾನೆ. ಲಕ್ಕಿ ಆ ಕಡೆ ಎಲ್ಲೋ ಇದ್ದಾನೆ ನೋಡಿ. ಹೋದ. ಕಟ್ಟಿ ಹಾಕೋಕ್ಕೆ ಸಿಗಲ್ಲ ಫಸ್ಟ್ ಆಫ್ ಆಲ್. ಈಗ ಅವನು ಗಂಗಮ್ಮನ ತಗೊಂಡೋಗಿ ಗದ್ದೆ ಹತ್ರ ಕಟ್ಟಿದೆ. ಹುಲ್ಲೇ ಇಲ್ಲ ಪಾಪ ಅವಳಿಗೆ. ಇರೋ ಹಸಿ ಹುಲ್ಲನ್ನ ಹುಡ್ಕೊಂಡು ತಿಂತಾಳೆ ಈಗ. ನಮ್ಮ ಮನೆ ಪಕ್ಕ ಒಂದು ಮಾವಿನ ಮರ ಹೂ ಬಿಟ್ಟಿದೆ. ಹೇಗೆ ಹೂ ಬಿಟ್ಟಿದೆ ಅಂತ ಹೇಳಿದರೆ, ಯಪ್ಪ, ಅದು ನಡ್ಕೊಂಡು ಹೋಗೋ ರೋಡ್ ಸೈಡ್ ಇದೆ ಈ ಮರ. ಇದರಲ್ಲಿ ಹೂ ಬಿಟ್ಟ ಪ್ರಕಾರ ಮಾವಿನಕಾಯಿ ಆದರೆ ನಡಿಬೇಕಿದ್ರೆಲ್ಲ ತಲೆಗೆ ಬೀಳೋ ಹಂಗಿದೆ. ಅಷ್ಟು ಹೂ ಇದೆ. ಸಖತ್ತಾಗಿ ಹೂ ಬಿಟ್ಟಿದೆ. ಕಾಡು ಮಾವಿನಕಾಯಿ ಎಲ್ಲೆಂದರಲ್ಲಿ ಹೂ ಬಿಟ್ಟಿದೆ ಈ ಸಲ. ನನ್ನ ಮಗನ ಕೈ ಚಳಕ ಇದು. ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದಾನೆ. ನಮ್ಮ
ಮನೆ ಪಕ್ಕ ಹೊಳೆ, ಆದರೆ ನೀರು ಕಮ್ಮಿ ಆಗಿದೆ ಈಗ. ಎಲ್ಲ ಕಡೆ ತೋಟಕ್ಕೆ ನೀರು ಹಾಕೋದಕ್ಕೆ ಮೋಟ್ರ್ ಇಟ್ಟ ಕಾರಣ ನೀರು ಕಮ್ಮಿ ಆಗ್ತಾ ಇದೆ. ಗದ್ದೆಲಿ ಕಾಫಿ ಒಣಗಕ್ಕೆ ಹಾಕಿದ್ದಾರೆ. ಗಂಗಮ್ಮನ ಕರ್ಕೊಂಡು ಬರುವ ಅಂತ ಹೊರಟಿದ್ದು ಈವ್ನಿಂಗ್. ಜೊತೆಗೆ ಅಪ್ಪುದೊಂದು ವಿಡಿಯೋ. ಗಂಗಮ್ಮ ಕಾಯ್ತಾ ಇದ್ಲು. ನನ್ನ ಈ ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಖಂಡಿತ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ಥ್ಯಾಂಕ್ ಯು.